ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರು ಲೈಫ್ ಸ್ಟೈಲ್. ಇವತ್ತು ಹೋಮ್ ಮೇಡ್ ಸೋಪ್ ಪ್ರಿಪೇರ್ ಮಾಡೋಣ ಅಂತ. ಇದು ರೆಡ್ ವೈನ್ ಸೋಪ್ ಬೇಸ್. ಆ್ಯಕ್ಚುಲಿ ಈ ಬೇಸ್ನ ಇಟ್ಕೊಂಡು ನಾವು ಮನೆಯಲ್ಲಿ ಹೇಗೆ ಸೋಪ್ನ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ. ಇದು ಬಂದು ರೋಸ್ ಪೆಟಲ್ಸ್ ಪೌಡರ್. ನಾವು ಮನೇಲಿ ಡೈಲಿ ದೇವರಿಗೆ ಹೂವು ಮುಡಿಸ್ತೀವಲ್ವಾ, ಈ ರೋಸ್ ಹೂವನ್ನ ಮುಡಿಸ್ದಾಗ ಒಣಗೋದ್ಮೇಲೆ ಈ ಥರ ಆಗುತ್ತೆ. ಸೊ ಈ ಥರ ಒಣಗೋಗಿದ್ದನ್ನು ನೀವು ವೇಸ್ಟ್ ಮಾಡಬೇಡಿ, ಅದನ್ನೆಲ್ಲ ಪೆಟಲ್ಸ್ನ ಬಿಡಿಸ್ಕೊಂಡು ಇಟ್ಕೊಳ್ಳಿ. ಇದರಿಂದ ನಾನು ಹೇಗೆ ಸೋಪ್ ಮಾಡೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜು. ಯಾಕಂದರೆ ನಾನು 4 ಸೋಪ್ ಮಾಡ್ತಿದ್ದೀನಿ ಫಸ್ಟು, ಅದಕ್ಕೆ ಸ್ಮಾಲ್ ಬೀಟ್ರೋಟ್ನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದು ದಾಸವಾಳ, ಇದು ಕೂಡ ದೇವರಿಗೆ ಮುಡಿಸಿದ್ದು ಒಣಗಿದೆ. ಈ ಒಣಗಿರೋದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ತೊಗೊಳ್ತೀನಿ. ಆಮೇಲೆ ಗ್ಲಿಸ್ರಿನ್ ಯೂಸ್ ಮಾಡ್ತೀನಿ ಇದಕ್ಕೆ. ಸೊ ಗ್ಲಿಸ್ರಿನ್ ಬೇಕು. ಹಾಗೆಯೇ ಇದು ಎಸೆನ್ಸ್, ಲೈಕ್ ಅದು ಸ್ಮೆಲ್ ಚೆನ್ನಾಗಿ ಬರೋದಕ್ಕೆ ಒಂದು ಎಸೆನ್ಸ್ ಬಂದಿದೆ ಅದ್ರ ಜೊತೆನೆ, ರೆಡ್ ವೈನ್ ಸೋಪ್ ಬೇಸ್ ಜೊತೆ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಇದನ್ನ ರುಬ್ಕೊಳ್ಳೋದಕ್ಕೆ ಇವಾಗ ನಾವು ಈ ರೋಸ್ ಪೆಟಲ್ಸು ಮತ್ತು ಹೈಬಿಸ್ಕಸ್ ಎಲ್ಲ ರುಬ್ಕೊಳ್ಳೋದಕ್ಕೆ ರೋಸ್ ವಾಟರ್ನ ಯೂಸ್ ಮಾಡಿಕೊಂಡು ಬೀಟ್ರೋಟ್ನು ಇದರಲ್ಲೇ ಹಾಕ್ಕೊಂಡು ರುಬ್ಕೊಳ್ತೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಇದು ನಾನು ಮನೆಯಲ್ಲೇ ಮಾಡಿರೋದು ರೋಸ್ ವಾಟರ್. ಆ್ಯಕ್ಚುಲಿ ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ. ಈ ರೋಸ್ ವಾಟರ್ನ ನೆನ್ನೆ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಶ್ ಆಗಿ. ಸೊ ರೋಸ್ ಪೆಟಲ್ಸ್ನ ಯೂಸ್ ಮಾಡಿರೋದು, ಅದನ್ನೇ ಹಾಕ್ಕೊಂಡು ರುಬ್ಕೋಬೇಕು. ಸೊ ಇವಾಗ ಈ ದಾಸವಾಳ ರೋಸ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಪ್ಲಸ್ ಈ ದಾಸವಾಳ ಮತ್ತು ಬೀಟ್ರೂಟ್, ಇದನ್ನು ನಾವು ಹೆಚ್ಚಿ ಹಾಕೋಬೇಕು. ಅದಕ್ಕೆ ಹೆಚ್ಚಿದ್ರೆ ಪೀಸ್ ದಪ್ಪ ಆಗಿ ಹಾಗೆ ಉಳ್ಕೊಳ್ಳುತ್ತೆ ಅಂತ ನಾನು ತುರ್ಕೊಳ್ತಾ ಇದ್ದೀನಿ. ಈ ಥರ ಗ್ರೇಟ್ ಮಾಡ್ಕೊಂಡು ಹಾಕೊಂಡ್ಬಿಡೋಣ. ಇವಾಗ ಈ ರೋಸ್ ಪೆಟಲ್ಸ್ ಮತ್ತು ಬೀಟ್ರೂಟ್ ಎಲ್ಲ ಇದಕ್ಕೆ ಹಾಕೊಂಡು ರುಬ್ಕೊಳ್ಳೋಣ. ನಾನು ಚಿಕ್ಕದೇ ಜಾರ್ ತೊಗೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ತುಂಬ ನುಣ್ಣಗಾಗುತ್ತೆ ಬೇಗ, ಅದಕ್ಕೆ ಚಿಕ್ಕ ಜಾರೇ ತೊಗೊಂಡಿದ್ದೀನಿ. ಇವಾಗ ಇದರಲ್ಲೇ ನಾನು ರೋಸ್ ವಾಟರ್ ಹಾಕ್ಕೊಳ್ತೀನಿ. ನಾವು ಗ್ಲಿಸರಿನ್ ಆಮೇಲೆ ಹಾಕೊಳ್ಳೋಣ. ಇವಾಗ ಇದಿಷ್ಟೇ ಹಾಕೊಂಡು ರುಬ್ಕೊಳ್ಳೋಣ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಒಂದು ಮಸ್ಲಿನ್ ಬಟ್ಟೆನಲ್ಲಿ ರಸನ ತೆಕ್ಕೋಬೇಕು. ಇದ್ರ ಲಿಕ್ವಿಡ್ ಏನು ಬರುತ್ತೆ ಅದನ್ನಷ್ಟೇ ಯೂಸ್ ಮಾಡಬೇಕು, ಅದಕ್ಕೆ ಅದ್ರ ರಸ ತೆಕ್ಕೊಳ್ತೀನಿ. ಇವಾಗ ನೋಡಿ, ಈ ಥರ ಮಸ್ಲಿನ್ ಬಟ್ಟೆನಲ್ಲಿ ಹಿಂಗೆ ಹಾಕೊಂಡಿದ್ದೀನಿ. ಇದನ್ನು ನಾವು ರಸ ತೆಕ್ಕೋಬೇಕು ಇವಾಗ. ನೋಡಿ, ನೋಡಿ ರಸ ಫುಲ್ಲು ತೆಕ್ಕೊಂಡಿದ್ದೀನಿ. ಈ ಥರ ಇಷ್ಟಿದೆ ನೋಡಿ. ಈಗ ಇದು ನಾನು ಏನು ಮಾಡ್ತೀನಿ, ನನ್ನ ಮನೇಲಿ ಪಾಟಲ್ಲಿ ಗಿಡಗಳಿದೆಯಲ್ಲ, ಗಿಡಗಳಲ್ಲಿ ಹಾಕ್ಬಿಡ್ತೀನಿ ಇದನ್ನು. ಇವಾಗ ಸೋಪ್ ಬೇಸ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಪೀಸಸ್ ಮಾಡಿಕೊಂಡು ಇದನ್ನು ಮೆಲ್ಟ್ ಆಗೋಕೆ ಇಡಬೇಕು. ಬನ್ನಿ ತೋರಿಸ್ತೀನಿ. ಸೋಪ್ ಬೇಸ್ನ ನಾವು ಇದು ಕಟ್ ಮಾಡ್ಕೊಂಡು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಮೆಲ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಪೀಸಸ್ ಕಟ್ ಮಾಡಿಕೊಂಡು ಮೆಲ್ಟ್ ಮಾಡೋಣ. ಇವಾಗ ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಸೋಪ್ ಬೇಸನ್ನ. ಇದನ್ನು ಇವಾಗ ಮೆಲ್ಟ್ ಮಾಡೋಣ. ಬನ್ನಿ ನೋಡಿ, ಈ ಥರ ಮೆಲ್ಟ್ ಆಗ್ತಾ ಇದೆ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮೆಲ್ಟ್ ಮಾಡೋದು. ಕಂಪ್ಲೀಟಾಗಿ ಈ ಕ್ಯೂಬ್ಸ್ ಎಲ್ಲ ಮೆಲ್ಟ್ ಆಗಬೇಕು. ನೋಡಿ, ಈ ಥರ ಮೆಲ್ಟ್ ಆಗಿದೆ. ನೋಡಿ, ಇನ್ನೂ ಸ್ವಲ್ಪ ಕ್ಯೂಬ್ಸ್ ಇದೆ, ಅದು ಫುಲ್ ಕಂಪ್ಲೀಟ್ ಮೆಲ್ಟ್ ಆಗಲಿ. ನೋಡಿ, ಪೂರ್ತಿಯಾಗಿ ಮೆಲ್ಟ್ ಆಗಿದೆ ಈ ಥರ. ಇವಾಗ ಇದಕ್ಕೆ ನಾವು ರೋಸ್ ಮತ್ತು ಹೈಬಿಸ್ಕಸ್ಸು ಬೀಟ್ರೂಟ್ ಇಟ್ಕೊಂಡಿದ್ವಲ್ಲ, ಆ ರಸನ ಹಾಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನೀವು ಸೋಪ್ ಎಷ್ಟು ತೊಗೊಂಡಿರ್ತೀರಾ ಅದರಲ್ಲಿ ಅರ್ಧ ಅಷ್ಟು ಹಾಕ್ಕೊಬೇಕು. ಸೋಪ್ ಲಿಕ್ವಿಡ್ ಎಷ್ಟಿರುತ್ತಲ್ವ ಅದನ್ನು ನೋಡ್ಕೊಂಡು ಅದ್ರಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಬಂದಿದೆ. ಇವಾಗ ಇದಕ್ಕೆ ನಾನು ಗ್ಲಿಸರಿನ್ ಹಾಕ್ಕೊಳ್ತೀನಿ. ಸ್ವಲ್ಪ ಗ್ಲಿಸರಿನ್ನು ಇಷ್ಟು ಬೇಕು, 1 ಸ್ಪೂನ್ ಅಷ್ಟಿದೆ. ಹಾಗೆ ಎಸೆನ್ಸು ಸ್ವಲ್ಪ, ಸೋಪ್ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆ ಅದಕ್ಕೆ ಒಂದು 3-4 ಡ್ರಾಪ್ಸ್ ಆದರೆ ಸಾಕು. ಒಳ್ಳೆ ಕಲರ್ ಬಂದಿದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಸೋಪ್ ಸ್ಮೆಲ್ಲು.
ಇದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಹಾಕೋಣ, 1 3 ಸ್ಪೂನ್. ಇವಾಗ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕೆ ಬಿಡಿ, ತುಂಬ ತಣ್ಣಗಾಗೋದು ಬೇಡ, ಯಾಕಂದರೆ ಗಟ್ಟಿಯಾಗುತ್ತೆ ಮತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಸೋಪ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡೋಣ. ಇಲ್ಲಿ ಎಕ್ಸ್ಟ್ರಾ ಉಳಿದಿತ್ತಲ್ವಾ ರೋಸ್ ಮತ್ತು ಬೀಟ್ರೋಟ್ ಎಲ್ಲ ರುಬ್ಕೊಂಡಿರೋದು, ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಫೇಸ್ಗಾದರೂ ಅಪ್ಲೈ ಮಾಡ್ಕೋಬೋದು, ಬೇರೆ ನೆಕ್ಸ್ಟ್ ಮಾಡುವಾಗ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ರೋಸ್ ವಾಟರ್ ಅಷ್ಟೇ ಸ್ವಲ್ಪ ಉಳಿದಿತ್ತು, ಅದನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ನೀವು ರಾತ್ರಿ ಮಲಗುವಾಗ ಮುಖಕ್ಕೆ ಹಚ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಕ್ಲೀನ್ ಆಗುತ್ತೆ, ಕ್ಲೆನ್ಸಿಂಗ್ ಥರ ಯೂಸ್ ಮಾಡ್ಬೋದು. ಇದನ್ನು ಈ ಮೋಲ್ಡ್ಗೆ ಫಿಲ್ ಮಾಡೋಣ. ಇವಾಗ ಮಾಡ್ಕೊಂಡಿದ್ದೀವಲ್ಲ, ಸೋಪ್ ಪ್ರಿಪೇರ್ ಆಗಿದೆ, ಇದನ್ನು ಮೋಲ್ಡಿಗೆ ಫಿಲ್ ಮಾಡೋಣ. ಕರೆಕ್ಟಾಗಿ 4 ಸೋಪ್ ಆಗೋಷ್ಟೇ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಫ್ರೀಝರಲ್ಲಿ ಇಡೋಣ, ಸೋಪ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಫ್ರೀಝರಿಂದ ತೆಗೆದಿದ್ದೀನಿ, ಸೋಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೋಮ್ ಮೇಡ್ ಸೋಪ್, ರೆಡ್ ವೈನ್ ಸೋಪು ಟ್ರೈ ಮಾಡಿ ನೀವು. ಮನೇಲಿರೋ ರೋಸ್ ಪೆಟಲ್ಸು, ದಾಸವಾಳ ಹೂವು ಮತ್ತು ಬೀಟ್ರೋಟ್ ಯೂಸ್ ಮಾಡಿರೋದು, ನೀವು ಟ್ರೈ ಮಾಡಿ.